ಅನುಕೂಲವಾಗುವ ನಿಟ್ಟಿನಲ್ಲಿ ಶುದ್ಧ ಕುಡಿಯುವ ನೀರಿನ ಅಳವಡಿಕೆಯನ್ನ ಕರವೇ ಶಿವರಾಮೇಗೌಡ ಬಣದ ಅಧ್ಯಕ್ಷ ಸುರೇಶ್ ಗೊಬ್ಬರ್ಕಲ್ ನೇತೃತ್ವದಲ್ಲಿ ಗಂಗಾವತಿ ರಸ್ತೆಯ ಕೋರ್ಟ್ ಮುಂಭಾಗದಲ್ಲಿ ಸ್ಥಾಪನೆ ಮಾಡಲಾಯಿತು. ಬಿಜೆಪಿ ಮುಖಂಡ ಕೆ. ಕರಿಯಪ್ಪ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವನಗೌಡ ಗೋರೆಬಾಳ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಅಳವಡಿಕೆಯನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಕೆ. ಕರಿಯಪ್ಪ, ಬೇಸಿಗೆಯ ಬಿಸಿಲು ತಾಳಲಾರದಂತಾಗಿದೆ. ಜನಸಾಮಾನ್ಯರು ಮತ್ತು ನಗರಕ್ಕೆ ಆಗಮಿಸುವ ಗ್ರಾಮೀಣ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಈ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗಾದರೂ ಪರಿಹರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಅಳವಡಿಕೆಗಳನ್ನು ಸ್ಥಾಪಿಸುವ ಮೂಲಕ ಕರವೇ ಉತ್ತಮ ಕಾರ್ಯ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಜೊತೆಗೆ ತಮ್ಮ ತಮ್ಮ ಮನೆಯ ಹತ್ತಿರ ಮೂಕ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ನೀರಿನ ತೊಟ್ಟಿಗಳನ್ನು ನಿರ್ಮಿಸಬೇಕೆಂದು ಮನವಿ ಮಾಡಿದರು. ಬೇಸಿಗೆ ಪ್ರಾರಂಭವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದವರು ಕೋರ್ಟ್ ಮುಂಭಾಗದಲ್ಲಿ ಇವತ್ತಿನ ದಿವಸ ಎಲ್ಲ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ಪೂರಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಸಿಂಧನೂರಿಗೆ ಹಳ್ಳಿಗಳಿಂದ ಬರುವಂಥ ಜನರಿಗೆ ಒಳ್ಳೆಯದಾಗಲಿಕ್ಕೆ ಅದೇ ರೀತಿ ಕೂಡ ಈ ಬೇಸಿಗೆಯಲ್ಲಿ ಎಲ್ಲ ಹಿರಿಯರು ಮತ್ತು ಯುವಕರಲ್ಲಿ ಮನವಿ ಇಷ್ಟೇ, ಎಲ್ಲ ಹಳ್ಳಿಗಳಲ್ಲಿ ಅವರವರ ಮನೆಯ ಕಾಂಪೌಂಡಿನಲ್ಲಿ ಅಥವಾ ಮಾಳಿಗೆಯ ಮೇಲೆ ನೀರುಗಳನ್ನು ಮತ್ತು ಕಾಳುಗಳನ್ನು ಇಡುವಂಥ ಕೆಲಸ ಆಗಲಿ. ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ಸುರೇಶ್ ಗೊಬ್ಬರ್ಕಲ್, ಟಾವಲ್ ಸಾಬ್ ದೊಡ್ಮನಿ, ಹನ್ಮೇಶ್ ತಿಪ್ಪನಟ್ಟಿ, ದೇವರಾಜ್ ಬಾದರ್ಲಿ, ಹನ್ಮೇಶ್ ಗೀತಾ ಕ್ಯಾಂಪ್, ಪವನ್ ನೇಕಾರ್, ಮಲ್ಲಿಕಾರ್ಜುನ್, ಆಂಜನೇಯ ದೇಸಾಯಿ ಸೇರಿದಂತೆ ಇತರರು ಇದ್ದರು.